ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ವಿ. ತುಂಬ ದಿನಗಳು, ತುಂಬ ತಿಂಗಳುಗಳೇ ಆಗಿದೆ ಅನಿಸುತ್ತೆ ವಿಡಿಯೋ ಮಾಡಿ. ಸೊ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಹೋಗಿ 1 ಮಂತೇ ಆಯಿತು. ಅದನ್ನು ನಾನು ಇವಾಗ ವಾಯ್ಸ್ ಓವರ್ ಕೊಟ್ಟು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತೇಳಿ ಮಾಡ್ತಿರೋದು. ಏನೂ ಇಲ್ಲ, ರೆಡಿಯಾಗಿದ್ದೀವಿ. ಹಾಗೆ ಒಂದು ಡೇ ಔಟ್, ಹೊರಗಡೆ ಹೋಗಿ ಬರೋಣ ಅಂಥೇಳಿ ಮೈಸೂರಿಗೆ ಹೋಗೋಣ ಅಂಥೇಳಿ ರೆಡಿಯಾಗಿದ್ದೀವಿ. ನಾನು, ನಮ್ಮ ಮನೆಯವರು ಮತ್ತು ನನ್ನ ಮಗ. ಅವ್ರು ನೋಡಿ, ದೇವರಿಗೆಲ್ಲ ನಮಸ್ಕಾರ ಮಾಡು ಹೊರಡೋಕ್ಕೆ ಮುಂಚೆ ಅಂದಿದ್ದಕ್ಕೆ ನಮಸ್ಕಾರ ಮಾಡ್ತಿದ್ದೇನೆ. ಹಾಗೆ ಚಾರ್ಜರು ವೈರ್ ಎಲ್ಲ ಇಟ್ಕೊತಾ ಇದ್ದೀವಿ. ಅವರಿಬ್ಬರು ಟ್ವಿನ್ನಿಂಗು ಮ್ಯಾಚ್ ಮಾಡ್ತಿದ್ದಾರೆ. ನನ್ನ ಸ್ವಲ್ಪ ಡಾರ್ಕ್ ಕಲರ್ ಆಯಿತು ಡ್ರೆಸ್ಸು. ಸೊ ಏನಿಲ್ಲ, ಆ್ಯಕ್ಚುಲಿ ಇವನ್ನ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿರೋದಲ್ವ, ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂಥೇಳಿ ಅಂದ್ಕೊಂಡ್ವಿ. ಅಂದಮೇಲೆ ಬೇಗನೆ ಹೋಗೋಣ ಅಂದ್ಕೊಂಡ್ರೆ ಅದು ಆಗಲಿಲ್ಲ. ಎಲ್ಲ ತುಂಬ ಲೇಟ್ ಆಗೋಯಿತು. ನಮ್ಮ ಮನೆಯವ್ರದ್ದು ಡ್ಯೂಟಿ ಎಲ್ಲ ಮುಗಿದು ಅಷ್ಟೊತ್ತಿಗೆ ಒಂದು 11-12 ಗಂಟೆನೇ ಆಯಿತು ಅನಿಸುತ್ತೆ. ಅದಾದಮೇಲೆ ಹೊರಟ್ವಿ. ಟಿಫನ್ನು ಏನೂ ಮಾಡಿರಲಿಲ್ಲ ಅಷ್ಟೊತ್ತಾದರೂ ಕೂಡ. ಅದಕ್ಕೆ ಅಲ್ಲೇ ಹೋಗ್ಬೇಕಾದ್ರೇ ಹೋಟೆಲಲ್ಲಿ ಟಿಫನ್ ಮಾಡಿಕೊಂಡು ಹೊರಡೋಣ ಅಂಥೇಳಿ. ಆ್ಯಕ್ಚುಲಿ ನಮ್ಮ ಮನೇಲಿ ಪೂರಿ ತೊಗೊಂಡಿದ್ರು ಅನಿಸುತ್ತೆ. ನಾನು ದೋಸೆ, ಮುಳುಬಾಗಿಲು ದೋಸೆ ಅಂತಿದೆಯಲ್ಲ ಅದು ತೊಗೊಂಡಿದ್ದೆ. ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ತುಂಬ ತುಪ್ಪ ತುಂಬ ಹಾಕ್ಬಿಟ್ಟಿದ್ರು. ಒಂಥರ ಏನೋ ಮಕ್ಕೊಡ್ದಂಗೆ ಆಗ್ತಾಯಿತ್ತು. ಅದಕ್ಕೆ ಸ್ವಲ್ಪ ತಿಂದು ನನ್ನ ಮಗನಿಗೆ ಇಡ್ಲಿ ತಿನ್ನಿಸಿ ಆಮೇಲೆ ಹಾಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಿಧಾನಕ್ಕೆ ಹೋದ್ವಿ ನಾವು, ಯಾಕಂದರೆ ಈವ್ನಿಂಗ್ ನಮಗೆ ಅಷ್ಟು ಟೈಮಿಂಗ್ಸ್ ಗೊತ್ತಿರಲಿಲ್ಲ ಯಾವಾಗ ಏನು ಓಪನ್ನು ಅಂತೇಳಿ. ಅದಕ್ಕೆ ನಿಧಾನಕ್ಕೆ ಹೋಗಿ ಬರೋಣ ಅಂತೇಳಿ ಹೊರಟಿದ್ದು. ಅದಾದಮೇಲೆ ಮೊದಲು ಹೋಗ್ತಾನೆ ನಿಮಿಷಾಂಬ ದೇವಸ್ಥಾನ ಇದೆ ಅಂತೇಳಿ ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ, ಅಲ್ಲಿಗೆ ಟೈಮ್ ಸರಿ ಹೋಗುತ್ತೆ ಅಂತೇಳಿ ಹೊರಟಿದ್ದೀವಿ. ನೋಡಿ, ಅಲ್ಲೆಲ್ಲ ದೇವಸ್ಥಾನದಲ್ಲೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ. ಆಮೇಲೆ ಅಲ್ಲೇ ನಿಮಿಷಾಂಬ ದೇವಸ್ಥಾನದ ಹತ್ರ ಹೊಳೆ ಇದೆಯಲ್ಲ, ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು, ಇದು ಏನು ಅಂದರೆ ಮೊಳಕೆ ಹುಳ್ಳಿಕಾಳೇನೋ ಅಲ್ಲಿ ಕೊಟ್ಟರು ಅವರು. ಏನಾದರೂ ಅಂದ್ಕೊಂಡು ನೀವು ಅದಕ್ಕೆ ಹಾಕಿ ಅಲ್ಲಿ ಮೀನುಗಳೆಲ್ಲ ತಿನ್ನುತ್ತಲ್ಲ, ಅದಾಗುತ್ತೆ ಅನ್ನೋದು ಒಂದು ನಂಬಿಕೆ. ಅವ್ರು ಫಸ್ಟೇ ಕೊಟ್ಬಿಟ್ಟಿದ್ರು, ಅದಕ್ಕೆ ನಾನು ಹಾಕಿದೆ. ಆಮೇಲೆ ಅದಕ್ಕೆ ಎಷ್ಟೋ ದುಡ್ಡು ತೊಗೊಂಡ್ರಪ್ಪ, 50 ರೂಪಾಯಿ ಅನಿಸುತ್ತೆ ಅಷ್ಟು ಚಿಕ್ಕ ಲೋಟಕ್ಕೆ. ಏನೂ ಮಾಡೋಕ್ಕಾಗಲ್ಲ, ಹೊರಗಡೆ ಬಂದಾಗ ಇಸ್ಕೊಂಡು ಹಾಕಿದ್ಮೇಲೆ ಕೊಡಲೇಬೇಕಲ್ಲ, ಕೊಟ್ಟಿದ್ದು. ಆಮೇಲೆ ಇಲ್ಲಿ ನೋಡಿ, ಇದು ಎಲ್ಲ ದೇವಸ್ಥಾನದ ಹೊರಗಡೆ ಆವರಣ ಇರುತ್ತಲ್ಲ, ಅಲ್ಲಿ ಕುದುರೆಗಳೇ ಜಾಸ್ತಿ ಇದ್ವು ಅಲ್ಲಿ. ಆಮೇಲೆ ನನ್ನ ಮಗನಿಗೆ ಮತ್ತು ನನಗೆ ಬಿಸಿಲು ಜಾಸ್ತಿ ಇತ್ತಲ್ಲ, ಎಳ್ನೀರು ಕುಡಿಯೋಣ ಅಂತೇಳಿ ಎಳ್ನೀರನ್ನ ಕುಡಿದ್ಬಿಟ್ಟು ಹಾಗೆ ಹೊರಡ್ತಾಯಿದ್ವಿ. ಇವನಂತೂ ತುಂಬಾ ಎಂಜಾಯ್ ಮಾಡ್ದ. ನಮಗಿಂತ ಜಾಸ್ತಿ ಅವನೇ ಹೊರಗಡೆ ಹೋದರೆ ಎಂಜಾಯ್ ಮಾಡೋದು. ಚಿಕ್ಕ ಮಕ್ಕಳು ಹಂಗೆ ಅಲ್ವಾ. ಆಮೇಲೆ ಇಲ್ಲಿ ಕುದುರೆನ ಮಾತಾಡಿಸ್ತಾ ಇದ್ದ. ನನಗೆ ಇದು ಕುದುರೆ ಮೇಲೆ ಕೂರಿಸಿ ಹಾರ್ಸ್ ರೈಡಿಂಗ್ ಹೋಗೋಣ ಅಂತ ಹೇಳಿದೆ. ನಮ್ಮ ಮನೆಯಲ್ಲಿ ಬೇಡ ಅಂದರು. ಅದಕ್ಕೆ ಸುಮ್ಮನೆ ಅದೇ ಸರಿ ಆಯಿತು ಅಂತೇಳಿ. ನೋಡಿ, ಚೇಂಜ್ ಎಲ್ಲ ಇಸ್ಕೊತಾ ಇದ್ದಾನೆ. ಅವ್ರು ಚೇಂಜ್ ಕೊಟ್ಟರೆ ಇಸ್ಕೊಂಡು ಅವ್ರ ಅಪ್ಪಂಗೆ ಕೊಡ್ತಾಯಿದ್ದಾನೆ. ಆಮೇಲೆ ಬಾಯ್ ಮಾಡ್ತಾ ಇದ್ದಾನೆ. ಬಾಯ್ ಮಾಡಿ ಕುದುರೆಗೆ, ಅಂಕಲ್ಗೆ ಎಲ್ಲರಿಗೂ ಬಾಯ್ ಮಾಡಿ ಮತ್ತೆ ಇವಾಗ ಹೊರಡೋಣ ಅಂತೇಳಿ ಪ್ಲ್ಯಾನ್ ಹಾಕಿದ್ವಿ. ಬೆಟ್ಟಕ್ಕೆ ಸಂಜೆ ಹೋದರೆ ಚೆನ್ನಾಗಿರುತ್ತೆ ಅಂತೇಳಿ ಫಸ್ಟು ಪ್ಯಾಲೇಸ್ಗೆ ಹೋಗೋಣ ಅಂದ್ಕೊಂಡು ಪ್ಯಾಲೇಸ್ಗೆ ಹೋದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಎಷ್ಟು ಸರಿ ಮೈಸೂರಿಗೆ ಹೋಗಿದ್ದೀನೋ, ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರ್ತಾ ಬರೀ ಪ್ಯಾಲೇಸ್ನ ಹೊರಗಡೆಯಿಂದ ಅಷ್ಟೇ ನೋಡಿದ್ದೆ, ಒಳಗಡೆ ಏನೂ ನೋಡಿರಲಿಲ್ಲ. ಅದಕ್ಕೆ ಇವತ್ತು ಪ್ಯಾಲೇಸ್ ಒಳಗಡೆ ನೋಡಲೇಬೇಕು ಅಂತೇಳಿ ಅಂದ್ಕೊಂಡೇ ಹೊರಟಿದ್ವಿ ನಾವು. ಸೊ ಅದಕ್ಕೆ ಪ್ಯಾಲೇಸ್ ಒಳಗೆ ನೋಡೋಣ ಅಂತೇಳಿ ಹೊರಟಿದ್ವಿ. ಸ್ವಲ್ಪ ಜನ ಎದುರು ಬಿಸಿಲು ಮಾತ್ರ ತುಂಬ ಜಾಸ್ತಿ ಇತ್ತು. ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ಮೈಸೂರಲ್ಲಿ ಬಿಸಿಲು ಜಾಸ್ತಿ ಇತ್ತು ಅಂತ ಅನ್ನಿಸ್ತು ನನಗೆ. ಸೊ ಅದಾದಮೇಲೆ ಇನ್ನೇನು ಇಲ್ಲ, ಒಳಗೆ ಆ್ಯಕ್ಚುಲಿ ನಮಗೆ ಗೊತ್ತಾಗಲಿಲ್ಲ. ಹಿಂದ್ಗಡೆ ಬಂದ್ವಿ, ಆಮೇಲೆ ಅಲ್ಲಿ ಕೇಳಿದ್ವಿ ಯಾವ ಕಡೆಯಿಂದ ಹೋಗೋದು ಅಂತೇಳಿ. ಮತ್ತೆ ಆ ಕಡೆ ತೋರಿಸಿದ್ರು ಎಂಟ್ರೆನ್ಸ್ ಇದಿದೆ ಅಂತೇಳಿ. ಮತ್ತೆ ಅಲ್ಲಿ ರೌಂಡ್ ಹಾಕ್ಕೊಂಡು ಮತ್ತೆ ಹಿಂಗೂ ಮಾಡಿಕೊಂಡು ಬಂದ್ವಿ. ಆ್ಯಕ್ಚುಲಿ ನಾನಂತೂ ಇಷ್ಟು ದಿನ ವೀಡಿಯೋ ಮಾಡದೆ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಏನೋ ಒಂಥರ ಲೇಸಿನೆಸ್ಸು, ಆ್ಯಕ್ಟಿವ್ ಇಲ್ಲ ಆ ಥರ. ನಮ್ಮ ಮನೆಯವರೇ ಹೇಳಿದ್ದು ಆ್ಯಕ್ಚುಲಿ, ಮೊದಲು ಥರ ವೀಡಿಯೋ ಮಾಡು, ಆ್ಯಕ್ಟಿವ್ ಆಗಿರೋ, ಅದು ಬಿಟ್ಟು ಬರೀ ಡ್ಯೂಟಿ, ಏನೋ ಮನೆ ಕೆಲಸ, ಮಗು ಇಷ್ಟರಲ್ಲೇ ಇದ್ದರೆ ಇನ್ನು ಏನಾದರೂ
ಈ ಥರ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಏನಾದರೂ ಇದ್ದರೆ ಎಂಗೇಜ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅವರೇ ಹೇಳಿದ್ದು. ಅದರಿಂದನೇ ನಾನು ಮಾಡೋಣ ಸರಿ ಅಂತೇಳಿ ಸ್ಟಾರ್ಟ್ ಮಾಡಿದೆ. ನೋಡಿ ಅವತ್ತು ಮಾಡಿದರೂ ಕೂಡ 1 ಮಂತ್ ತೊಗೊಂಡಿದ್ದೀನಿ. ಇದೊಂದು ವಾಯ್ಸ್ ಓವರ್ ಕೊಟ್ಟು ಒಂದು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಇಷ್ಟು ದಿನ ತೊಗೊಂಡಿದ್ದೀನಿ ಅಂದರೆ ಇನ್ನೆಷ್ಟು ಇರ್ಬೋದು ಅಂತ ಏನೋ ಗೊತ್ತಿಲ್ಲ. ತುಂಬಾ ಒಂಥರ ಬೇಜಾರು. ಇಷ್ಟೇ ಕೆಲಸ ಮನೆ ಇಷ್ಟರಲ್ಲೇ ಇದ್ದು ಒಂಥರ ಇದಾಗಿತ್ತು. ಇನ್ಮೇಲಾದರೂ ಸ್ವಲ್ಪ ಆ್ಯಕ್ಟಿವ್ ಆಗಬೇಕು, ಚೆನ್ನಾಗಿ ಎಲ್ಲ ವೀಡಿಯೋಸ್ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂಥೇಳಿ. ನನ್ನ ಮಗ ಅದೇನು ಇದೇನು ಅದು ಇದು ಅಂತೆಲ್ಲ ಕೇಳ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದ. ಅವನಿಗೆ ಆನ್ಸರ್ ಮಾಡಿಕೊಂಡು ಬರ್ತಿದ್ದ. ಇವನು ಎಷ್ಟು ಬೇಗ 2 ಇಯರ್ಸ್ ಕಂಪ್ಲೀಟ್ ಆಯಿತು ನನ್ನ ಮಗನಿಗೆ. ಹಿಂಗೆ ಎಲ್ಲ ಓಡಾಡ್ತಿದ್ದಾನೆ. ನೋಡಿದ್ರೆ ಒಂಥರ ಇಷ್ಟು ಬೇಗ ಆಗೋಯ್ತಾ ಅಂತ ಅನಿಸುತ್ತೆ. ಹಿಂದೆ ಎಲ್ಲ ವೀಡಿಯೋ ನಾನು ಚಿಕ್ಕ ಮಗುದು ಅವನಿಗೆ ಊಟ ಮಾಡಿಸೋದಾಗಿರ್ಬೋದು, ಆಟ ಆಡ್ಸೋದಾಗಿರ್ಬೋದು ಆಗ್ತಾಯಿದ್ದೆ. ಇವಾಗ ನೋಡಿ ಎಷ್ಟು ದೊಡ್ಡವನಾಗಿದ್ದಾನೆ. ಅವನೇ ಓಡಾಡ್ತಿದ್ದಾನೆ. ಅದನ್ನೆಲ್ಲ ನೋಡ್ತಾ ಇದ್ದರೆ ಒಂಥರ ಖುಷಿ. ಅದು ಮತ್ತೆ ಈ ಥರ ಎಲ್ಲ ವೀಡಿಯೋಸ್ ಇಟ್ಕೊಂಡಿರೋದು ಒಂಥರ ಮೆಮೊರೀಸ್. ಈಗ ಚಿಕ್ಕ ಮಗುದು ವೀಡಿಯೋ ಕೂಡ ನಾನು ನೋಡ್ಬೋದಲ್ಲ, ನನಗೂ ಒಂಥರ ಚೆನ್ನಾಗಿರುತ್ತೆ. ವೀಡಿಯೋಸ್ ಮಾಡಬೇಕಲ್ಲ, ವ್ಲಾಗ್ಸ್ ಮಾಡಬೇಕಲ್ವಾ ಅಂತ ಅನ್ನಿಸ್ತಾ ಇತ್ತು. ಇನ್ನೂ ಎಷ್ಟೊಂದು ಕ್ಯಾಪ್ಚರ್ ಮಾಡಿದ್ದಿದ್ರೆ ಅದನ್ನೆಲ್ಲ ನೆಕ್ಸ್ಟು ಮುಂದೆ ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 5-10 ವರ್ಷ ಆದಮೇಲೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅಂಥೇಳಿ ಇನ್ಮೇಲಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಏನಾದರೂ ಇಷ್ಟ ಆಗ್ತಿದ್ರೆ ವೀಡಿಯೋಸ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಪ್ಯಾಲೇಸ್ ಒಳಗಡೆ ಎಲ್ಲ ಸ್ವಲ್ಪ ತೊಗೊಂಡ್ವಿ. ಕ್ಲಿಪ್ಪಿಂಗ್ಸೇ ತೊಗೊತಾ ಇದ್ದರೆ ಏನು ನೋಡೋದಕ್ಕಾಗಲ್ಲ ಜಾಸ್ತಿ ಅಂಥೇಳಿ ಸ್ವಲ್ಪ ತೊಗೊತಾ ಇದ್ವಿ. ನಾನು ನನ್ನ ಮಗ ಫಸ್ಟ್ ಟೈಮ್ ನಮ್ಮ ಮನೇಲಿ ನೋಡಿದ್ರು, ಬಟ್ ನಾನಂತೂ ನೋಡಿರಲಿಲ್ಲ ಒಳಗಡೆ ಎಲ್ಲ. ಸೊ ಅದನ್ನೆಲ್ಲ ನೋಡಿದ್ದು ಖುಷಿ ಆಯಿತು ನನಗೊಂಥರ. ಅದೆಲ್ಲ ನೋಡಿಕೊಂಡು ಅದಾದಮೇಲೆ ಅಪ್ಪ ಅಮ್ಮಗಂತೂ ಒಂದು ವೀಡಿಯೋ ಮಾಡ್ತೀನಿ ಅಂಥೇಳಿ ಮಾಡಿದೆ. ಅವನಂತೂ ಅಕ್ಕಪಕ್ಕ ಎಲ್ಲ ನೋಡಿಕೊಂಡು ಅಷ್ಟೊಂದು ಜನ ಇರೋದು ನೋಡಿ ಅಲ್ಲೊಂಥರ ಎಕ್ಸೈಟ್ ಆಗಿಬಿಟ್ಟಿದ್ದ. ಎಲ್ಲ ಕಡೆ ನೋಡಿಕೊಂಡು ಹಠ ಮಾತ್ರ ಮಾಡಿಲ್ಲ. ಫುಲ್ ಓಡಾಡಿದ್ದಾನೆ. ನೀನು ಎತ್ಕೋ ಅಂತ ಕಾಟ ಕೊಡೋದು ಅದೇನೂ ಇಲ್ಲ. ನನ್ನ ಜೊತೆಗೆ ನಡ್ಕೊಂಡು ಅವ್ರ ಅಪ್ಪನ ಜೊತೆಗೆ ಓಡಾಡ್ಕೊಂಡು ಇದ್ದ ಚೆನ್ನಾಗಿ. ಮತ್ತು ಇನ್ನೊಂದು ಏನಾದರೆ ನಂದು ವೆಯ್ಟ್ ತುಂಬ ಜಾಸ್ತಿ ಆಗಿಬಿಟ್ಟು ಡ್ರೆಸ್ ಯಾವುದು ಸರಿಯಾಗಿ ಆಗದೆ ನಂಗೆ ಒಂಥರ ತುಂಬ ಬೇಜಾರಾಗಿತ್ತು. ಓಕೆ ಸರಿ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ. ಮತ್ತು ನೆಕ್ಸ್ಟ್ ನೋಡಿ ನಿದ್ದೆ ಬರ್ತಾ ಇದೆ ಎಲ್ಲ ಮುಗಿಸ್ಕೊಂಡು ಹೊರಡ್ಬೇಕಾದ್ರೆ. ತುಂಬ ನಿದ್ದೆ ಅಂದರೆ ನಿದ್ದೆ ಬಂದಿತ್ತು ಅಷ್ಟೆಲ್ಲ ಓಡಾಡ್ಬಿಟ್ಟು. ಆದರೆ ಅವನ್ನ ಮಲಗಿಸಂಗಿರಲಿಲ್ಲ, ಯಾಕಂದರೆ ಇವಾಗ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಲ್ಲ, ಮತ್ತು ನಿದ್ದೆ ಮಾಡಿಬಿಡ್ತಾನೆ ಅಂತೇಳಿ ಹಂಗೆ ಅದಾದಮೇಲೆ ಹೊರಡೋಣ ಅಂಥೇಳಿ ಸಾಂಗ್ ಹಾಕ್ಕೊಂಡು ಸ್ವಲ್ಪ ಅವನಿಗೆ ಎಂಗೇಜ್ ಮಾಡ್ತಾ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಅವನನ್ನು ಕುಣಿಸ್ಕೊಂಡು ನಾನು ಕುಣಿತಾ ಹಂಗೆ ಹೋಗ್ತಾ ಇದ್ವಿ. ಇದು ಗ್ಲಾಸ್ ಎಲ್ಲ ಅಲ್ಲೇ ಕೊಡ್ತಾರಲ್ಲ, ಅಲ್ಲೇ ತಗೊಂಡು ಒಂಥರ ತುಂಬ ಚೆನ್ನಾಗಿತ್ತು. ಈ ದಿನ ಒಂಥರ ಖುಷಿಯಾಗಿ ಚೆನ್ನಾಗಿತ್ತು. ಒಂಥರ ಮೆಮೊರಿ ಅಲ್ವಾ. ಈ ಥರ ಮೆಮೊರೀಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇರಬೇಕು. ಸ್ವಲ್ಪ ದಿನ ಆದಮೇಲೆ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಹೋಗಿದ್ವಿ, ಹಿಂಗೆ ಎಂಜಾಯ್ ಮಾಡಿದ್ವಿ ಅಂತೇಳಿ. ಸೊ ಹಂಗೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಏನಾದರೂ ತಿನ್ಕೊಂಡು ಹೋಗೋಣ ಅಂದರು ನಮ್ಮ ಮನೇಲಿ, ಯಾಕಂದರೆ ಹಸುವಾಗ್ಬಿಟ್ಟಿತ್ತು ಅಂತೇಳಿ. ಬೆಳಗ್ಗೆ ಹೊರಟಾಗಿ ತಿಂದಿದ್ದಲ್ಲ, ಬಿಸಿಲಿಗೂ ಅದಕ್ಕೂ ಎಲ್ಲ ತುಂಬ ಹಸುವಾಗಿತ್ತು ಅಂತೇಳಿ ಅಲ್ಲೇ ಬೆಟ್ಟದ ಕೆಳಗಡೆ ದೊಡ್ಡದು ಹೋಟ್ಲಲ್ಲ, ಚಿಕ್ಕದು ಡಾಬಾ ಇದೆಯಲ್ಲ ಅಲ್ಲೇ ನಿಲ್ಲಿಸಿದ್ವಿ, ಚೆನ್ನಾಗಿರುತ್ತೆ ಅಂತೇಳಿ. ಅಲ್ಲಿ ಅವ್ರು ಹೋದ ತಕ್ಷಣ ಇವನು ನೋಡಿ ಕಿತಾಪತಿ, ಈಗಿನ ಮಕ್ಕಳಿಗೆ ಏನು ಹೇಳ್ಕೊಡೋದು ಬೇಡ, ನೋಡ್ಬಿಟ್ಟೆ ಅಬ್ಸರ್ವ್ ಮಾಡಿ ಎಲ್ಲ ಕಲಿತಾರೆ ಅಂತಾರೆ. ಅದಂತೂ ನಿಜ. ನೋಡಿ ಇವನು ಸ್ಟಾರ್ಟ್ ಮಾಡೋದು, ಹೆಂಗೆ ಹೋಗೋದು ಏನು ಅಂತೆಲ್ಲ ಗೊತ್ತು ಅವನಿಗೆ. ನಮಗೆ ಗೊತ್ತಿಲ್ಲ, ಅವನಿಗೆಲ್ಲ ಗೊತ್ತು. ಅದು ಆ್ಯಕ್ಚುಲಿ ಲಾಕ್ ಮಾಡೋಗಿದ್ದಾರೆ, ಅದಕ್ಕೆ ನಾನು ಹಿಂದ್ಗಡೆ ಕೂತ್ಕೊಂಡಿದ್ದೀನಿ. ಅವರು ಊಟ ತರ್ತೀನಿ ಅಂತ ಹೋದರು. ಕೆಳಗೆ ಇಳಿಯೋದಕ್ಕೂ ತುಂಬ ಸುಸ್ತಾಗಿತ್ತು, ಅದಕ್ಕೆ ಇಲ್ಲಿಗೆ ತರ್ತೀನಿ ಅಂದರು. ಸರಿ ಅಂತೇಳಿ ಪುಲ್ಕ ಮತ್ತು ಕರಿ ಏನೋ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ತಿಂದ್ವಿ ಇಬ್ಬರೂ. ಅವನೇನು ತಿನ್ನಲಿಲ್ಲ, ಅವನಂತೂ ಊಟ ಏನೂ ಮಾಡಿಲ್ಲ. ಬೆಳಗ್ಗೆ ಇಡ್ಲಿ ತಿಂದಿದ್ದಷ್ಟೇ, ಮಧ್ಯದಲ್ಲಿ ಒಂದು ಸ್ವಲ್ಪ ಎಳ್ನೀರು ಕುಡ್ದ, ಈ ಥರ ಲಿಕ್ವಿಡ್ ಐಟಮ್ ತಿಂದ. ಅದಾದಮೇಲೆ ಐಸ್ ಕ್ರೀಮ್ ಬೇರೆ ತಿಂದ. ಬೇಡ ಅಂದ್ರೂ ಅಷ್ಟು ಬಿಸಿಲಿದೆ ಅಂತ ರಪ್ಪ ಹೋಗ್ಲಿ ಬಿಡು ಅಂತೇಳಿ ಒಂದು ಕೊಡಿಸಿದ್ದಕ್ಕೆ ಐಸ್ ಕ್ರೀಮ್ ತಿಂದ. ಊಟ ಮಾಡಲಿಲ್ಲ. ನಾವು ಎಲ್ಲ ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ವಿ. ಅಷ್ಟು ಆವಾಗ ತೆಗ್ದಿರೋ ಕ್ಲಿಪ್ಸ್ ಇದೆಲ್ಲ ಹಿಂಗೆ ಕಿತಾಪತಿ ಅಲ್ಲಿ ಇಲ್ಲಿ ಸುಮ್ಮನೆ ಇಲ್ಲವೇ ಇಲ್ಲ, ನೋಡ್ತಾ ಇರೋದು ಅವನಂತೂ. ಅದಾದಮೇಲೆ ಸಂಜೆ ಆ್ಯಕ್ಚುಲಿ ಒಂದು 6 o'clock ಒಳಗೆ ಹೋಗೋಣ ಅಂಥೇಳಿ ಬೇಗನೆ ಹೊರಟ್ವಿ, ಬಂದ್ವಿ.
ನೋಡಿ ಇವಾಗ ಚಾಮುಂಡೇಶ್ವರಿ ತಾಯಿ ಸನ್ನಿಧಾನಕ್ಕೆ ಬಂದ್ವಿ ಅಂತ ಹೇಳ್ಬೋದು. ತುಂಬ ದಿನಗಳಾಗಿತ್ತು. ಪ್ರೆಗ್ನೆನ್ಸಿಗಿಂತ ಹಿಂದೆ ನಾನು ಹೋಗಿದ್ದು, ಅದಾದಮೇಲೆ ಹೋಗೇ ಇರಲಿಲ್ಲ. ತುಂಬ ದಿನದಿಂದ ಹೋಗಬೇಕು ಅಂತ ಅನ್ನಿಸ್ತಾನೆ ಇತ್ತು, ಬಟ್ ಹೋಗೋಕ್ಕೆ ಆಗಲಿಲ್ಲ. ಅದು ಇವತ್ತು ಕಾಲ ಕೂಡಿ ಬಂತು ಅನ್ಬೋದು. ಒಳಗಡೆಗೇನು ಫೋಟೋಸ್ ಅದೆಲ್ಲ ತೆಗಿಯೋಕ್ಕಾಗಲಿಲ್ಲ. ಮತ್ತು ಅದು ಇಷ್ಟನೂ ಆಗಲ್ಲ. ಹೋಗಿ ನೆಮ್ಮದಿಯಾಗಿ ದೇವರಿಗೊಂದು ನಮಸ್ಕಾರ ಮಾಡಿ ಕೂತ್ಕೊಂಡು ಒಂದು 10 ನಿಮಿಷ ಬಂದರೆ ಅದೇ ಒಂಥರ ಚೆನ್ನಾಗಿರುತ್ತೆ. ಅದು ಬಂದು ಹೊರಗಡೆ ಎಲ್ಲ ಫೋಟೋ ತೆಕ್ಕೊಂಡು, ಇಲ್ಲಿ ಹೊರಗಡೆ ಇರುತ್ತಲ್ಲ ಅಲ್ಲೆಲ್ಲ ಏನೋ ಆಟ ಸಾಮಾನು ಅವನು ಅದನ್ನು ಅದು ಬೇಕು ಇದು ಬೇಕು ಅದು ಇದು ಅಂತ ಕೇಳ್ತಾ ಇದ್ದ. ಅದರಲ್ಲಿ ಒಂದೇ ಒಂದು JCBನ ಏನೋ ತೊಗೊಂಡು ಬಂದ್ವಿ. ಅದಾದಮೇಲೆ ಇನ್ನೆಲ್ಲೂ ಹೋಗೋಣ. ಆ್ಯಕ್ಚುಲಿ ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ವಿ, ಇಷ್ಟರಲ್ಲೇ ಟೈಮ್ ಆಗೋಗ್ಬಿಡ್ತು. ನಾವು ತುಂಬ ನಿಧಾನಕ್ಕೆ ಬಂದಿದ್ದಕ್ಕೆ ಅದಕ್ಕೆ ಟೈಮ್ ಆಯಿತು. ಸೊ ನೆಕ್ಸ್ಟ್ ಟೈಮ್ ನೋಡೋಣ ಬಿಡು ಅಂತೇಳಿ ಮತ್ತೆ ರಿಟರ್ನು ಮನೆಗೆ ಹೊರಡೋಣ ಅಂತೇಳಿ ಹೊರಡ್ತೀವಿ. ನೋಡಿ ಬೆಳಗ್ಗೆ ಇದ್ದಿದ್ದು ಫೇಸ್ಗೂ ಇವಾಗಿರೋದಕ್ಕೂ ಹೆಂಗಿದೆ. ಹೋಗ್ಬೇಕಾರೆಲ್ಲ ಹಿಂಗೆ ಅಲ್ಲ. ಇದನ್ನೇ ತೊಗೊಂಡಿದ್ದು. ಅದನ್ನ ನೋಡಿ ಆಟ ಆಡ್ತಾ ಇದ್ದಾನೆ, JCBನಲ್ಲಿ ಆಟ ಆಡ್ತಾ ಇದ್ದಾನೆ. ಸೊ ಅದಾದಮೇಲೆ ರಿಟರ್ನ್ ಮನೆಗೆ ಹೋದ್ವಿ. ಇಷ್ಟೇ ಇವತ್ತಿನ ವೀಡಿಯೋ. ನಿಮಗೆ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೀಗೆ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಹಿಂದಿನ ಥರ ಯಾವಾಗೊಂದು ಅಮಾವಾಸ್ಯೆಗೊಂದು ಪೌರ್ಣಮಿಗೊಂದು ಅಂತಾರಲ್ಲ, ಹಂಗೆ ಮಾಡಲ್ಲ. ಕಂಟಿನ್ಯೂಸಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.